ಪ್ರಕೃತಿಯು ಮುಂಗುಸಿ ಹಾವುಗಳನ್ನು ಶತ್ರುಗಳನ್ನಾಗಿ ಸೃಷ್ಟಿಸಿದೆ. ಹಾವುಗಳು ಮುಂಗುಸಿಗಳಿಗೆ ಆಹಾರ. ಹಾಗಾಗಿ ಹಾವುಗಳು ಕಂಡರೆ ಮುಂಗುಸಿಗಳು ಕೊಂದು ತಿನ್ನಲು ಪ್ರಯತ್ನಿಸುತ್ತವೆ. ಹಾವುಗಳು ಚಿಕ್ಕ ಮುಂಗುಸಿಗಳನ್ನು ಕೊಂದು ತಿನ್ನುತ್ತವೆ. ಅವುಗಳನ್ನು ಮುಖ್ಯವಾಗಿ ನಾಗರಹಾವುಗಳು ತಿನ್ನುತ್ತವೆ. ಮುಂಗುಸಿಗಳು ಹಾವುಗಳನ್ನು ಕಂಡರೆ ದಾಳಿ ಮಾಡಿ ತಮ್ಮ ಮರಿಗಳನ್ನು ತಿನ್ನುತ್ತವೆ. ಹೀಗಾಗಿ ಅವರ ನಡುವೆ ಜಗಳ ನಡೆಯುತ್ತದೆ. ಮುಂಗುಸಿಗಳು ಹಾವುಗಳಿಗಿಂತ ಹೆಚ್ಚು ವೇಗವಾಗಿರುತ್ತವೆ. ಹಾವಿನ ತಲೆ ಮತ್ತು ಬೆನ್ನಿನ ಮೇಲೆ ದಾಳಿ ಮಾಡುತ್ತವೆ. ಇದು ಹಾವಿನ ಸಾವಿಗೆ ಕಾರಣವಾಗುತ್ತದೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಮುಂಗುಸಿಗಳು ಹಾವಿನ ದಾಳಿಯಿಂದ ಸಾಯುತ್ತವೆ. ಮುಂಗುಸಿ ಹಾವನ್ನು ಕೊಂದು ತಿಂದಾಗ ಹಾವಿನ ಹಲ್ಲುಗಳು ಅವುಗಳ ಹೊಟ್ಟೆ ಅಥವಾ ದೇಹದ ಯಾವುದೇ ಭಾಗಕ್ಕೆ ಚುಚ್ಚುತ್ತವೆ. ಇದರಿಂದಾಗಿ ಆಂತರಿಕ ರಕ್ತಸ್ರಾವ ಪ್ರಾರಂಭವಾಗುತ್ತದೆ. ಇದು ಮುಂಗುಸಿಯ ಸಾವಿಗೆ ಕಾರಣವಾಗುತ್ತದೆ. ವಿಷವು ಮಿತವಾಗಿ ದೇಹವನ್ನು ಪ್ರವೇಶಿಸಿದರೂ ಮುಂಗುಸಿಯು ಗ್ಲೈಕೋಪ್ರೋಟೀನ್ ಅನ್ನು ಉತ್ಪಾದಿಸುವ ಮೂಲಕ ಬದುಕುತ್ತದೆ. ಮುಂಗುಸಿಯ ದೇಹಕ್ಕೆ ಹೆಚ್ಚಿನ ಪ್ರಮಾಣದ ಹಾವಿನ ವಸ್ತು ಸೇರಿದರೆ ರೋಗನಿರೋಧಕ ಶಕ್ತಿ ಕೂಡ ಏನನ್ನೂ ಮಾಡುವುದಿಲ್ಲ. ಇಂತಹ ಸಮಯದಲ್ಲಿ ಮುಂಗುಸಿಗಳೂ ಸಾಯುತ್ತವೆ. ಸುಮ್ಮನೆ ಕಾದಾಡಿದರೆ ಅವುಗಳು ಸಾಯುವುದು ಕಡಿಮೆ.